ಇಂದು ಜನವರಿ 1, 2025 ಹೊಸ ವರ್ಷದ ಮೊದಲ ದಿನ. ಇಂದು ಜನ ಶ್ರೀಮಂತರು ಎಲ್ಲೆಡೆ ಆ ಪಾರ್ಟಿ ಈ ಪಾರ್ಟಿ ಅಂತ ಬ್ಯುಸಿ ಆಗಿರ್ತಾರೆ. ಅಂತಾದ್ರಲ್ಲಿ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಬೆಳ್ಳಂಬೆಳಿಗ್ಗೆ ತೀವ್ರ ಚಳಿಯಲ್ಲಿ ಜನ ಇನ್ನು ಎದ್ದೇಳುವ ಮುನ್ನವೇ ಗ್ರಾಮಗಳಿಗೆ ತೆರಳಿ ಜನರ ಮನೆಗಳ ಮುಂದೆ ಪ್ರತ್ಯಕ್ಷರಾಗಿದ್ದಾರೆ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ ಹೋಬಳಿಯ ರೇಣುಮಾಕಲಹಳ್ಳಿ, ಒಪ್ಪಕುಂಟಹಳ್ಳಿ ಗ್ರಾಮಗಳಿಗೆ ಅಧಿಕಾರಿಗಳೊಂದಿಗೆ ತೆರಳಿ ಜನರ ಸಮಸ್ಯೆಗಳನ್ನು ಆಲಿಸಿದ್ದಾರೆ. ನೀನು ಕಟ್ಕೊಂತೀಯಮ್ಮ ಮತ್ತೆ ಸರ್. ಈಗ ಒಂದು ಕೆಲಸ ಮಾಡಿ ಅಮ್ಮ ಈಗ ಇದು ಕಟ್ ಮಾಡುವಾಗ ಇದೆಲ್ಲ ಸಮಸ್ಯೆ ಆಗುತ್ತೆ, ಮತ್ತೆ ಅದು ನೀವೇ ಕಟ್ಕೋಬೇಕಾಗುತ್ತಮ್ಮ. ಹಾಂ ಈಗ ಅವ್ರು ಕಟ್ಕೊಂತಾರೆ ಬೇರೆ ಥರದಲ್ಲಿ ಏನು ಮಾಡ್ಬೋದು ಸರ್? ಬೇರೆ ಇದನ್ನು ತೆಗೆದಾಕ್ಬಿಟ್ಟು ಆ ಕಡೆ ಡಿವಿಯೇಷನ್ ಮಾಡಿಬಿಟ್ಟು ಮೇಲೆ ತಪ್ಸೋಣ ಸರ್. ಯಾಕಂದ್ರೆ ನೋಡಿ ಸರ್, ಮಕ್ಕಳು ನಾನು ತೆಗ್ಸೋರ್ಗು ಅಲ್ಲಿ ಹುಷಾರ್, ಮಕ್ಕಳನ್ನ ಯಾರು ಬಿಡಬೇಡ. ಯಾರು ನೀವೇ ಹೋದ್ರು ಕೈ ಎತ್ತಿದ್ರು ಹೋಯ್ತಾ ಜೀವ? ನೋಡಿ ಇದೆಲ್ಲ ಹೆಂಗೆ ಸರ್ ಇದು? ಅಮ್ಮ ಇದು ಯಾವಾಗ ತೆಗಿಬೋದು ಸರ್? ಸುಮ್ಮನೆ ಯಾವ್ದಾದ್ರು ಒಂದು ಜೀವ ಹೋದ್ರೆ ಸಮಸ್ಯೆ ಆಗುತ್ತೆ ಸರ್. ತಗೊಳ್ಳಿ ಸರ್, ಅವ್ರಿಗೆ ಗೊತ್ತಾಗಲ್ಲ, ಸ್ವಲ್ಪ ಬೇಗ. ಎಷ್ಟು ದಿನದಲ್ಲಿ ಆಗ್ಬೋದು? ಹಂಗೆ ಮಾಡಬೇಕು. ಇಲ್ಲ, ಇದು ಕಟ್ ಮಾಡಿಬಿಟ್ಟು ಹಂಗೆ ಎಳಿತಾರಂತ ಬಿಡಿ. ಬೇರೆ ಪೋಲ್ ಹಾಕ್ಬೇಕಾಗುತ್ತೆ ಹೊಸದಾಗಿ. ಸರ್, ನೀವು ಗೌರ್ಮೆಂಟ್ ಎಷ್ಟು ತಗೊಂಡಿದ್ದೀರಾ ಅಷ್ಟು ಕ್ಲೋಸ್ ಮಾಡಿಬಿಟ್ರೆ ಇನ್ನು ಉಳಿದಿರೋ ಜಮೀನು ಇರ್ತದಲ್ಲ, ನಾವು ಭಾಗ ಕೊಟ್ಬಿಟ್ಟು ನೆಮ್ಮದಿಯಾಗಿರ್ಬೋದು. ಇವಾಗ 18 ಗುಂಟೆ ಬೇಕು ತಹಸೀಲ್ದಾರ್ಗೆ. ಅಣ್ಣ ಇದು ಫಾಲೋ ಅಪ್ ಮಾಡಬೇಕು ಪಿಡಿಒ ಸರ್. ಅರ್ಜಿ ಕೊಟ್ಟಿದ್ದೀನಲ್ಲ ಸರ್, ಅಲ್ಲಿ ಗುದ್ರೆ ಐತೆ ಅಲ್ಲಿ ನಮ್ಮ ಮನೆ ಮುಂದೆ. ನಾವು ಇದು ತೆಕ್ಕೋಬೇಕು. ನೀವು ಆರ್ಡ್ರ್ ಇವಾಗ ಅರ್ಜಿ ಕೊಟ್ಟಿದ್ದೀನಲ್ಲ ಆಗಿಬೋದಾ? ಯಾಕೆ ಖಾತೆ ಒಂದು ಪೆನ್ಷನ್ ಯಾಕೋ ಅಮ್ಮ? ಇಲ್ಲ ಸರ್, ಅಪ್ಲೈ ಮಾಡಿದ್ದೀನಿ. ಹೌದಾ? ಮಾಡಿ ಸರ್, ಮಾಡಿ ಮಂಜಣ್ಣ ಫಾಲೋ ಅಪ್ ಮಾಡಿ. ಮಂಜಣ್ಣ ಹೆಸರು ನಾವೇ ಲಿಕ್ವರೆ ಅರ್ಜಿ ಅಪ್ಲೈ ಮಾಡಿ. ಬನ್ನಿ ಅಣ್ಣ, ಬಾ ದಾದಾ. ಹೊಸ ವರ್ಷದಲ್ಲಿ ಹಳೆ ನೆನಪುಗಳು, ಹಳೆ ಕನಸುಗಳು, ಹಳೆ ಸೋಲುಗಳು, ಹೊಸ ಗೆಲುವಿನ ನಿರೀಕ್ಷೆಗಳು, ಭರವಸೆಗಳು. ಮತ್ತೊಂದು ಸಲ ಮಾತಾಡಬೇಡಿ ಸರ್, ಮಾತಾಡಬೇಡಿ ಪ್ಲೀಸ್. ನೀವು ಏನಾದರೂ ಕಡ್ದು ಕಟ್ಟೆ ಹಾಕಬೇಕು ಅನ್ನೋ ಕನಸು ಎಲ್ಲರೂ ಕಾಣ್ತೀವಿ. ಆದಷ್ಟು ಎಲ್ಲರೂ ಸಾಧ್ಯವಾದಷ್ಟು ಕಡ್ದು ಕಟ್ಟೆ ಹಾಕೋ ಪ್ರಯತ್ನ ಮಾಡೋಣ ಅಂತ ಎಲ್ಲ ಜನತೆಗೆ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಹೇಳ್ತಾ ಇದ್ದೀನಿ. ಕ್ಯಾಲೆಂಡರ್ ಬದಲಾಗಬಾರ್ದು, ತಲೆಯಲ್ಲಿರೋ ಆಲೋಚನೆಗಳು ಬದಲಾಗಬೇಕು, ತಗೊಳ್ಳೋ ತೀರ್ಮಾನ ಬದಲಾಗಬೇಕು ಅಂತ ಹೇಳ್ತಾ, ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಪಾಸಿಟಿವ್ನೆಸ್ ಇರಬೇಕು ಅಂತ ಹೇಳ್ತಾ, ಇವತ್ತು ಹೊಸ ವರ್ಷ ರೇಣುಮಾಕಲಹಳ್ಳಿ, ಉಪ್ಪುಗುಟ್ಟಹಳ್ಳಿ 2 ಹಳ್ಳಿ ವಿಸಿಟ್ ಮಾಡಿ ಈಗ ಎಲ್ಲರ ಕಷ್ಟ ಕೇಳಿ ಅವ್ರ ಸಮಸ್ಯೆಗಳಿಗೆ ಸ್ಪಂದಿಸೋ ಪ್ರಯತ್ನ ಪಡ್ತಿದ್ದೀನಿ. 100 ವಿಲೇಜ್ ಮುಗೀತು ಆ್ಯಸ್ ಆಫ್ ಟುಡೇ. 100 ಹಳ್ಳಿ. ಆ ಕಡೆ ಮಂಚನಹಳ್ಳಿಯಲ್ಲಿ 3 ಪಂಚಾಯಿತಿ, ಆ ಕಡೆ ಮುದ್ದೇನಹಳ್ಳಿ ನಂದಿ ಪಂಚಾಯಿತಿ, ಇದು ಕಮ್ಮಗುಟ್ಟಹಳ್ಳಿ ಪಂಚಾಯಿತಿ. ಭಾಳ ಖುಷಿ ಅನಿಸುತ್ತೆ. ಮುಗಿಸ್ತೀನಿ, ಇನ್ನೊಂದು 6 ತಿಂಗಳಲ್ಲಿ ಮುಗಿಬೋದು ಅಂತ ನನಗೊಂದು ನಂಬಿಕೆ ಇದೆ ಸರ್. ಸರ್, ಹೊಸ ವರ್ಷ ಸಂಭ್ರಮಾಚರಣೆ ಏನು ಮಾಡ್ಕೊಂಡ್ರೆ ಪ್ರದೀಪ್ ಈಶ್ವರ್? ಏನೂ ಇಲ್ಲ ಸರ್. ನಾನು ಇವತ್ತು ಕಾಲೇಜ್ ಸ್ಟೂಡೆಂಟ್ಸ್ ಇದ್ದಿದ್ರೆ ಪಾಠ ಮಾಡ್ತಿದ್ದೆ. ಇವತ್ತು ಅವ್ರಿಗೆ ನ್ಯೂ ಇಯರ್ ಸ್ವಲ್ಪ ಲೀವ್ ಕೊಟ್ಟಿದ್ದೀವಿ, ಅದಕ್ಕೆ ಇಲ್ಲಿಗೆ ಬಂದು ಈಗ ನಾನು ನಮ್ಮ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳು ವಿದೇಶದಲ್ಲಿದ್ದಾರೆ, ಮಿಕ್ಕಿದವ್ರಿಗೆಲ್ಲ ಹೋಗಿ ಅವ್ರ ಆಶೀರ್ವಾದ ಪಡ್ಕೊಂಡು ಬರಬೇಕು. 2025 ಕ್ಷೇತ್ರಕ್ಕೆ ಸಂಬಂಧ ನಿಮ್ಮ ಕನಸುಗಳೇನು ಸರ್? ಕನಿಷ್ಠ 250 ಕೋಟಿ ಅನುದಾನ ಈ ವರ್ಷ ತರ್ತೀನಿ. ಮೆಡಿಕಲ್ ಕಾಲೇಜ್ದು 300 ಕೋಟಿ ರೂಪಾಯಿ ಬಿಲ್ ಪೆಂಡಿಂಗ್ ಇದೆ, ಅದು ರಿಲೀಸ್ ಮಾಡಿಸ್ಬೇಕು. ನಾನು ಹೇಳ್ತಾ ಇದ್ದೀನಿ, ವಿಷನ್ ಇಟ್ಕೊಂಡು ಮಾಡ್ತಿದ್ದೀನಿ. ಈ ವರ್ಷ SSLC ಮಕ್ಕಳ ಫಲಿತಾಂಶ ಕೊನೆ ವರ್ಷಕ್ಕಿಂತ ದಯವಿಟ್ಟು ನಾನು ಎಲ್ರಿಗೂ ವಿನಂತಿಸ್ತೇನೆ, ನಾನು ತಾಲೂಕಿಗೆ MLA, ನನ್ನ ತಾಲೂಕು ಪರ್ಸೆಂಟೇಜ್ ನೋಡಿ. ಲಾಸ್ಟ್ ಇಯರ್ ತಾಲೂಕು ಪೊಸಿಷನ್, ಈ ವರ್ಷ ಏನಾದರೂ ಡಿಫ್ರೆನ್ಸ್, ಅದೊಂದು ಪ್ರಯತ್ನ ಪಡ್ತೀನಿ. ಈಗ ಸ್ಕಾಲರ್ಶಿಪ್ಪು ಕೊಡ್ತಾ ಇದ್ದೀನಿ. ಆಲ್ರೆಡಿ ನಿಮ್ಮ ಗಮನಕ್ಕೆ ಬಂದಿದೆಯಲ್ಲ ಗೊತ್ತಿಲ್ಲ, ಮನೆ ಮನೆಗೆ ಹೋಗಿ ಸ್ಕಾಲರ್ಶಿಪ್ ಕೊಡ್ತಿದ್ದೀವಿ. ಈಗ ಪುರ ಪಂಚಾಯತಿ ಮತ್ತು ಮಿಣಕನಗುರ್ಕಿ, ಮುದ್ದೇನಹಳ್ಳಿ ಮುಗಿದಿದೆ. ಇನ್ನೊಂದು 2 ತಿಂಗಳಲ್ಲಿ ಮನೆ ಮನೆಗೆ ಹೋಗಿ ಕೊಡ್ತೀವಿ. ಯಾಕೆಂದರೆ ಒಂದಿನ ಅವ್ರು ಕೂಲಿ ಕೆಲಸ ಬಿಟ್ಟು ನಾನೆಲ್ಲೋ ಪ್ರೋಗ್ರಾಮ್ ಮಾಡಿ ನಾವು ಮಾಡೋ ಬೋರಿಂಗ್ ಭಾಷಣಗಳು ಕೇಳಿಕೊಂಡು ಮಧ್ಯಾಹ್ನ 4 ಗಂಟೆವರೆಗೂ ಆ ಭಾಷಣಗಳು ಕೇಳಿ ಅದಾಗಬಾರ್ದು ಅಂತ ನಾನೇ ಮನೆ ಮನೆಗೆ ಹೋಗಿ ಕೊಡ್ತಾಯಿದ್ದೀನಿ. ಕಾಯಕವೇ ಕೈಲಾಸ ಎಂಬ ನಾಣ್ಣುಡಿಯಂತೆ ಶಾಸಕ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿನ ಜನರ ಸಂಕಷ್ಟಗಳನ್ನು ಆಲಿಸಲು ತೀವ್ರ ಚಳಿಯ ನಡುವೆ ಸೂರ್ಯೋದಯಕ್ಕೂ ಮುನ್ನವೇ ಗ್ರಾಮಕ್ಕೆ ಆಗಮಿಸಿ ನೆಲದಲ್ಲಿಯೇ ಅಧಿಕಾರಿಗಳೊಂದಿಗೆ ಕುಳಿತು ಅಲ್ಲಿನ ಜನರ ಸಮಸ್ಯೆಗಳನ್ನು ಆಲಿಸಿದ್ದಾರೆ. ಈ ವೇಳೆ ಗ್ರಾಮಕ್ಕೆ ರಸ್ತೆ, ಸಾರಿಗೆ ಸೌಕರ್ಯ, ನಿವೇಶನ, ಪಿಂಚಣಿ ಸೇರಿದಂತೆ ನಾನಾ ಸಮಸ್ಯೆಗಳನ್ನು ಶಾಸಕ ಪ್ರದೀಪ್ ಈಶ್ವರ್ ಮುಂದೆ ಗ್ರಾಮದ ಜನ ಹೇಳಿಕೊಂಡಿದ್ದಾರೆ. ಸ್ಥಳದಲ್ಲೇ ಇದ್ದ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಸ್ಥಳದಲ್ಲೇ ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ.
ಒಟ್ಟಾರೆ ಬಹುತೇಕ ಜನಪ್ರತಿನಿಧಿಗಳು ಹೊಸ ವರ್ಷದಂದು ಸಂಭ್ರಮ ಸಡಗರದಲ್ಲಿ ಬ್ಯುಸಿಯಾಗಿರ್ತಾರೆ. ಈತ ಶಾಸಕ ಪ್ರದೀಪ್ ಈಶ್ವರ್ ಮಾತ್ರ ಜನರ ಮಧ್ಯೆ ಇದ್ದು ಜನರ ಸಮಸ್ಯೆಗಳನ್ನು ಆಲಿಸುವುದರಲ್ಲಿ ಬ್ಯುಸಿಯಾಗಿರುವುದು ಇತರೆ ಜನಪ್ರತಿನಿಧಿಗಳಿಗೆ ಮಾದರಿಯಾಗಿ ನಿಂತಿದ್ದಾರೆ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.